ನಮಸ್ಕಾರ, VTV ಬಳ್ಳಾರಿಗೆ ಸ್ವಾಗತ. ವೀಕ್ಷಕರೇ, ಡೆವಿಲ್ ಸಿನಿಮಾ ಶುರುವಾಗಿದೆ. ಅದರ ಮೊದಲನೇ ಪೋಸ್ಟರ್ ಪೂಜೆ ಎಂದು ನಿಮ್ಮ ಎಲ್ಲರ ಪ್ರೀತಿ ಎದುರು ಬಂದು ಸರ್ ಆಲ್ರೆಡಿ ಇಲ್ಲಿ ನಿಂತಿದ್ದಾರೆ. ಅವ್ರು ಪೋಸ್ಟರ್ ತಗೊಬಂದಿದ್ದಾರೆ. ಪೋಸ್ಟರ್ ಎಲ್ಲ ರೆಡಿಯಾಗಿದೆ ನೋಡಿ. ಮೊದಲು ತಾಯಿ ದುರ್ಗಮ್ಮನ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಖುಷಿಯಾಗಿ ಮೂವಿ ಹತ್ತ ಹೋಗು ಅಂತ ಹೇಳ್ಕೊಂಡು ಅವ್ರು ಆಲ್ರೆಡಿ ಪೋಸ್ಟರ್ ಜೊತೆ ಬಂದ. ಸರ್, ಏನು ಅನಿಸ್ತಿದೆ? ಮೊದಲು ನೀವೇ ಬಂದ್ಬಿಟ್ಟಿದ್ರೆ ಹೇಗೆ ಸರ್? ಖಂಡಿತ ನಾನು ಇನ್ನೂ ಲೇಟ್. ಇನ್ನು ಬಳ್ಳಾರಿಯಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ತುಂಬ ವಿಜೃಂಭಣೆಯಿಂದ ಪ್ರಚಾರ ಆಗಿದೆ. ಅದು ಲೇಟ್ ಆದ್ರೂ ಲೇಟೆಸ್ಟ್ ಆಗೇ ಬರ್ತೀವಿ. ಬಳ್ಳಾರಿಯಲ್ಲಿ ಏನಿದ್ರೆ ಒಂದೇ ಸಾರಿ ಕಾವು ಕೊಡ್ತೀವಿ. ಬಿಸಿ ಏರ್ತಾ ಇದೆ, ಇನ್ನೂ ಬಿಸಿ ತರ್ತೀವಿ. ಇವತ್ತಿಂದ ಎಲ್ಲ ಕಡೆನೂ ಅಬ್ಬರದ ಪ್ರಚಾರ ಶುರುವಾಗಿದೆ. ಆಟೋ ಪ್ರಚಾರ ಆಗಲಿ, ರ್ಯಾಲಿ ಆಗಲಿ, ಪೋಸ್ಟರ್ ಆಗಲಿ, ಇವತ್ತಿಂದ ತುಂಬ ವಿಜೃಂಭಣೆ ಪ್ರಚಾರ ಶುರುವಾಗುತ್ತೆ ಇವತ್ತಿಂದ. ಓಕೆ, ಸೊ ನೆಕ್ಸ್ಟ್ ಪ್ಲಾನ್ ಇವತ್ತು ಪೂಜೆ ಮುಗಿದ ನಂತರ ನೆಕ್ಸ್ಟ್ ನಿಮ್ಮ ರೊಟೀನ್ ಪ್ಲಾನ್ ಏನು ಸರ್? ಕನಕ ದುರ್ಗಮ್ಮನ ಆಶೀರ್ವಾದದಿಂದ ಇದು ಮುಖ್ಯವಾಗಿ ಎಲ್ಲರ ಗಮನಕ್ಕೆ ನನ್ನ ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಇದು ಹಾಕಬೇಕು, ನೋಡಬೇಕಂತ ಹೇಳ್ತೀನಿ. ಏನಪ್ಪ ಅಂತಂದರೆ, ವಿಜಯಲಕ್ಷ್ಮಿ ಅತ್ತಿಗವರು ಜೈಲಲ್ಲಿ, ದರ್ಶನ್ ಸರ್ ಜೈಲಲ್ಲಿದ್ದಾಗ ಬಂದು ಇಲ್ಲಿ ಹರಕೆ ಹೊತ್ತಿದ್ರು. ಅದರ ಹರಕೆ ತೀರಿಸಿಲ್ಲ ಅನ್ನೋ ಮಾತು ಸುಮಾರು ಕಡೆ ಮೀಡಿಯಾದವರೇ ಹೇಳಿದರು. ಹಾಗೆ ಅವ್ರಿಗೆಲ್ಲ ಉತ್ತರ ಹೇಳ್ತೀನಿ ಇದೇ ವಿಡಿಯೋ ಮುಖಾಂತರ. ಆ ಹರಕೆಯನ್ನು ಅವರಲ್ಲದೆ ಅವ್ರ ಅಭಿಮಾನಿಗಳಾದ ನಾವು ಸೆಲೆಬ್ರಿಟಿಗಳು ತೀರಿಸ್ತೀವಿ. ಇವತ್ತು ಕುಂಕುಮಾರ್ಚನೆ ಮಾಡುವ ಮುಖಾಂತರ ಅವ್ರಿಗೆ ಏನೇ ದೋಷ ಇದ್ರೂ ಆ ಪರಿಹಾರ ಆಗಲಿ ಅಂತೇಳಿ ಕನಕದುರ್ಗಮ್ಮನಲ್ಲಿ ಭಕ್ತಿಯಿಂದ ನಮನ ಸಲ್ಲಿಸ್ತಾ ಇದ್ದೀವಿ. ಸೂಪರ್, ಥ್ಯಾಂಕ್ ಯು ಸರ್. ಜೈ ಡಿ ಬಾಸ್. ಆಲ್ರೈಟ್, ನಮಸ್ಕಾರ ವೀಕ್ಷಕರೇ. ನೀವು ಜಸ್ಟ್ ನೋಡಿದ್ರಿ, ತಾಯಿಯ ಗುಡಿ ಒಳಗಡೆ ಕೂತ್ಕೊಂಡು ಡಿ ಬಾಸ್ ಅವರಿಗೆ ಒಂದು ಅರ್ಚನೆ ಸಲ್ಲಿಸಿ ಕುಂಕುಮಾರ್ಚನೆ ಮಾಡಿ, ಅದ್ರ ಜೊತೆಗೆ ಇವಾಗ ಪ್ರೀತಿಯಿಂದ ಬಂದಿದ್ದೀವಿ. ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಬಳ್ಳಾರಿಯ ಗೌಜು ಸೂಪರ್ ಆಗಿದೆ. ಬನ್ನಿ ನೋಡೋಣ. ಆಟೋದಲ್ಲಿ ಇವಾಗ ಸ್ಟಿಕ್ಕರ್ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ರೆ ಮಂಜು ಸರ್ನ ಕೇಳೋಣ. ಮಂಜು ಸರ್, ಎಷ್ಟು ಖುಷಿಯಾಗಿದ್ದೀರಿ? ಇವಾಗ ಏನು ಪ್ಲ್ಯಾನ್? ತುಂಬ ಖುಷಿಯಾಗಿದೆ. ಇವತ್ತಿಂದ ಪ್ರಚಾರ ಶುರುವಾಗಿದೆ ನೋಡಿ. ಗಂಟೆ ಸೌಂಡ್ ಸಹ ಬಂತು. ತಾಯಿಯ ಆಶೀರ್ವಾದ ಡೆವಿಲ್ ಚಿತ್ರದ ಮೇಲಿದೆ ಅಂತ. ಇದಕ್ಕೂ ಇನ್ನು ಬೇರೆ ಕಾರಣ ಏನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಡಿ ಬಾಸ್. ಇವತ್ತು ಜೈ ಡಿ ಬಾಸ್. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ಅವರೇ ನಮ್ಮ ಡಿ ಬಾಸು. ಕಷ್ಟ ಇರಲಿ, ಸುಖ ಇರಲಿ, ಅಭಿಮಾನಿಗಳು ನಾವು ಜೊತೆ ಇದ್ದೀವಿ ಅಂತ ಹೇಳೋದಕ್ಕೆ ಇದೇ ಒಂದು ಮುಖ್ಯ ಕಾರಣ. ಇವತ್ತು ಬಳ್ಳಾರಿಯಲ್ಲಿ ಅದ್ದೂರಿ ಪ್ರಚಾರ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಈಗ ಎಲ್ಲ ನಮ್ಮ ಆಟೋ ಸ್ನೇಹಿತರೆಲ್ಲ ಬಂದು ಆಟೋ ಮುಖಾಂತರ ಅವರಿಗೆ ಮುಖ್ಯವಾಗಿ ಸಾರಥಿ ಸಿನಿಮಾದಲ್ಲಿ ಸಹಕಾರ ನೀಡಿದವರೇ ಇದೇ ಆಟ ಸಂಘದ ಅಧ್ಯಕ್ಷರಾಗಲಿ ಎಲ್ಲ ಪ್ರತಿಯೊಬ್ಬರು ಆಟೋದವರೇ ಸಾರಥಿ ಸಿನಿಮಾದಲ್ಲಿ ನೆನಪು ಮಾಡ್ಕೊಂಡು ಮತ್ತೆ ಈಗ ಸಾರಥಿ ಫಿಲಿಮ್ ರಿಪೀಟ್ ಆಗ್ತಾ ಇದೆ. ಅವ್ರ ಕಷ್ಟ ಸಮಯದಲ್ಲಿ ಜೊತೆಗಿದ್ದೀವಿ, ಸುಖದಲ್ಲಿ ಜೊತೆಗಿರ್ತೀವಿ, ಯಾವಾಗಲೂ ಸದಾ ಜೊತೆಗಿರ್ತೀವಿ. ಇವತ್ತು ಪೋಸ್ಟರ್ ಬಿಡುಗಡೆ ಮುಖಾಂತರ ಇವತ್ತು ಪ್ರಚಾರ ಆರ್ಭಟವಾಗಿ ಶುರುವಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಯಾವ ರೀತಿಯಾದ ಪ್ರಚಾರ ಇರುತ್ತೆ ನಿಮ್ಮ ಮುಂದೆ ಈಗ ಕಾಣಿಸ್ತಾ ಇದೆ. ಬನ್ನಿ ನೋಡೋಣ ಅಂತೆ. ಜೈ ಡಿ ಬಾಸ್.